ಅತ್ಯಾಚಾರ, ಅಪಹರಣ, ಕೊಲೆ, ದರೋಡೆ ಇವು ಎಂದೂ ಕಂಡರಿದಂಥ ಘಟನೆಗಳು ಇವತ್ತು ನಮ್ಮ ಬೆಳಗಾವಿ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ನಡೀತಾ ಇವೆ. ತಾವೆಲ್ಲ ಪತ್ರಿಕೆಯಲ್ಲಿ ಕೂಡ ಪ್ರಕಟಣೆ ಮಾಡಿದಿರಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿಯೂ ಕೂಡ ಬಂದಿದೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಸಂದೀಪ್ ಜಿರಿಗಾಳ್ ಅವ್ರ ಮನೆ ಮೇಲೆ ಕಲ್ಲು ಎಸಿತಾರೆ. ಆದರೆ ಇನ್ನೂವರೆಗೂ ಏನೂ ಕ್ರಮ ಕೈಗೊಂಡಿಲ್ಲ. ಒಬ್ಬ ಕಾರ್ಪೊರೇಟರ್ ಮನೆ ಮೇಲಿನ ಕಲ್ಲು ಒಯ್ಯುವಂಥ ಘಟನೆ ಇವತ್ತು ಮಹಾನಗರದೊಳಗೆ ನಡೀತದೆ. ಅವರು ಒಬ್ಬರು ನಮ್ಮ ದಲಿತ ಮುಖಂಡರು, ದಲಿತ ಕಾರ್ಪೊರೇಟರು. ಇನ್ನೂವರೆಗೂ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಜಿಲ್ಲೆಯಲ್ಲಿ ನಗರದಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮತ್ತು ಹಲವಾರು ಘಟನೆಗಳು ಈ ಕೋಮುಗಲಭೆ ಅಂತ ಸೃಷ್ಟಿಯನ್ನು ಮಾಡುವಂಥ ಪೊಲೀಸ್ ಇಲಾಖೆನೇ ಇವತ್ತು ಅಮಾಯಕರ ಮೇಲೆ ಕೇಸನ್ನು ಹಾಕೋದು, ಅಮಾಯಕರ ಕರೆದು ಎನ್ಕ್ವೈರಿ ಮಾಡೋದು ಕೂಡ ಮಾಡ್ತಾಯಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸಂತಿ ಬಸ್ತವಾಡದಲ್ಲಿ ನಡೆದಂಥ ಅಮಾಯಕ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಅದಕ್ಕೆ ಸಂಬಂಧ ಇಲ್ಲವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಾಕ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮದು ಕರ್ಕೊಂಡು ಬಂದು ಕುಣಿಸೋದು, ಅವ್ರಿಗೆ ಏನಾರೇ ಚಿತ್ರಹಿಂಸೆ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿರುವುದಿಲ್ಲ. ಎಲ್ಲ ಕಾರ್ಯಕರ್ತರೊಂದಿಗೆ ಒಂದು ಉಗ್ರವಾದಂಥ ಹೋರಾಟವನ್ನು ನಾವು ಬೆಳಗಾವಿ ನಗರದಲ್ಲಿ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್.